ಕೊನೆಗೂ ಆ ದಿನ ಬಂದೇ ಬಿಡ್ತು. ಸ್ಟ್ರೇಂಜರ್ ಥಿಂಗ್ಸ್ ಫೈನಲ್, ಟಾಟಾ ಬೈ ಬೈ ಸಿ ಯು. ಆದ್ರೂ ಕೊನೆಯಲ್ಲಿ ಕೊಟ್ಟಿರೋ ಇಂಟ್ ಮಾತ್ರ ಸಖತ್ತಾಗಿದೆ. ಮುಂದೆ ಹೋಗಿ ಸ್ಪಿನ್ ಆಫ್ ಸೀರೀಸ್ ಕೂಡ ಬರ್ಬೋದು 11 ಮೇಲೆ. ಸ್ಟ್ರೇಂಜರ್ ಥಿಂಗ್ಸ್ ಸೀಸನ್ 1 ಇಂದನೂ ಕೂಡ ನೋಡ್ಕೊಂಡ್ ಬರ್ತಾರ ಅವ್ರಿಗೆ ತುಂಬಾನೇ ಡಿಸಪಾಯಿಂಟ್ ಆಗುವಂತ ಕೊನೆ ದಿನ ಇವತ್ತು. ಇನ್ನ ಫೈನಲ್ ವಾಲ್ಯೂಮ್ 3 ಒಳಗಡೆ ಯಾವುದೇ ರೀತಿಯ ಎಪಿಸೋಡ್ ಗಳಿಲ್ಲ. ಒಂದೇ ಎಪಿಸೋಡ್ 2 ಗಂಟೆ ಫುಲ್ ಕಂಟಿನ್ಯೂಸ್. ಇನ್ನ ಮೊದಲನೇ ಹಾಫ್ ಅಂತ ಬಂದಾಗ ಪರ್ಫೆಕ್ಟ್ ಆಗಿ ಆಕ್ಷನ್, ಧಮಾಕ, ಎಮೋಷನ್ಸ್, ಅಟ್ಯಾಕ್, ಎಸ್ಕೇಪ್, ರೀ ಅಟ್ಯಾಕ್, ಸ್ವಲ್ಪ ಮ್ಯಾಜಿಕ್, ಫಿಕ್ಷನಲ್, ಸೂಪರ್ ನ್ಯಾಚುರಲ್, ಸ್ವಲ್ಪ ಕೋಪ, ದುಃಖ ಇಷ್ಟನ್ನು ತುಂಬಿಕೊಂಡು ಫಸ್ಟ್ ಹಾಫ್ ಅಲ್ಲಿ ನಿಮ್ಮನ್ನ ಅಟ್ಯಾಕ್ ಮಾಡ್ತಾರೆ. ಇಲ್ಲ ಇಷ್ಟನ್ನು ತುಂಬಿಕೊಂಡು ವೆಕ್ನನ್ ಅಟ್ಯಾಕ್ ಮಾಡ್ತಾರೆ ಫುಲ್ ಟೀಮ್. ಇನ್ನ ಸೆಕೆಂಡ್ ಹಾಫ್ ಗೆ ವಾರ್ ಎಲ್ಲ ಎಂಡ್ ಆಗಿ ಕರೆಕ್ಟ್ ಆಗಿ ಎಲ್ಲಾ ಕ್ಯಾರೆಕ್ಟರ್ ಮೇಲೂ ಪರ್ಫೆಕ್ಟ್ ಟ್ರಿಬ್ಯೂಟ್ ನ ಕೊಟ್ಟಿದ್ದಾರೆ ಎಲ್ರಿಗೂ. ಸೆಕೆಂಡ್ ಹಾಫ್ ನೋಡ್ತಿದ್ದಾಗೆ ನಿಮ್ಗೆ ಅನ್ಸ್ಬೋದು ಇದು ಸ್ವಲ್ಪ ಡಲ್ ಆಯ್ತಲ್ಲಿ, ಬಟ್ ಆದ್ರೂ ಕೂಡ ಇದು ಪರ್ಫೆಕ್ಟ್ ಅಂಡ್ ಎಂಡಿಂಗ್. ಇನ್ನು ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಇಟ್ಟಿರುವಂತ ಇಂಟು ಜಬರ್ದಸ್ತ್. ಹೌದು, ಮುಂದೆ ಹೋಗಿ 11 ಮೇಲೆ ಸ್ಪಿನ್ ಆಫ್ ಸೀರೀಸ್ ಕೂಡ ಬರಬಹುದಾದಂತ ಸಾಧ್ಯತೆಗಳು ಜಾಸ್ತಿ ಇದಾವೆ. ಆ ಲೆವೆಲ್ ಅಲ್ಲಿ ಇಂಟ್ ನ ಕೊಟ್ಟಿದ್ದಾರೆ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ. ವಾ, ಐವ್ ಮೈಂಡ್ ನ ಹೊಗೆ ಫಾರ್ಮ್ ಅಲ್ಲಿ ನೋಡ್ಬಿಟ್ಟು ಬೇಜಾರಾಗಿ ಹೋಗಿದ್ರೆ ಈ ಎಪಿಸೋಡ್ ಒಳಗಡೆ ಫಿಸಿಕಲ್ ಫಾರ್ಮ್ ಅಲ್ಲಿ ನೋಡಿ ದಂಗ್ ಆಗ್ತೀರಾ. ಅದರಲ್ಲೂ ಕೂಡ ಗ್ರೂಪ್ ಅವರೆಲ್ಲ ಸೇರ್ಕೊಂಡು ಪ್ಲಾನ್ ಮಾಡ್ಕೊಂಡು ಅಟ್ಯಾಕ್ ಮಾಡೋದು, ಟಾಪ್ ನಾಚ್ ಆಕ್ಷನ್ ಸೀಕ್ವೆನ್ಸ್. ಆದ್ರೂ ಒಂದ್ ಕಡೆ ಅನ್ಸ್ತಾ ಇರ್ತದೆ 11 ಗೆ ಈ ರೀತಿ ಆಗ್ಬಾರ್ದಾಗಿತ್ತು ಅಂತ. ಅದೇ ಇಂಟ್ ನೋಡಿದಾಗ ಸ್ಪಿನ್ ಆಫ್ ಸೀರೀಸ್ ಬರ್ಬೋದು ಅಂತ ಅನ್ಸುತ್ತಪ್ಪ. ಒಟ್ನಲ್ಲಿ ಹೇಳೋದಾದ್ರೆ ಪರ್ಫೆಕ್ಟ್ ಎಂಡಿಂಗ್ ಸ್ಟ್ರೇಂಜರ್ ಥಿಂಗ್ಸ್ 5. ಡಫರ್ ಬ್ರದರ್ ಗೆ ಚಪ್ಪಾಳೆ ಬರ್ಲೇಬೇಕು. ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು ಸ್ಕ್ರೀನ್ ಪ್ಲೇ, ಸ್ಟೋರಿ, ಡೈರೆಕ್ಷನ್, ಆಕ್ಷನ್ ಸೀಕ್ವೆನ್ಸ್, VFX, CGI. ಅಬ್ಬಬ್ಬಬ್ಬ ನೆಕ್ಸ್ಟ್ ಲೆವೆಲ್, ಮೈ ರೋಮಾಂಚನ. ಒಟ್ಟಲ್ಲಿ ಈ ಪರ್ಫೆಕ್ಟ್ ಎಂಡಿಂಗ್ ನ ನೋಡಿ ಸ್ವಲ್ಪ ದುಃಖನೂ ಆಗುತ್ತೆ, ಸ್ವಲ್ಪ ಖುಷಿನೂ ಕೂಡ ಆಗುತ್ತೆ. ಕೊನೆದಾಗ ಹೇಳೋದಾದ್ರೆ ಈ ಸ್ಟ್ರೇಂಜರ್ ಥಿಂಗ್ಸ್ ಆಲ್ ಎಪಿಸೋಡ್ ಗಳು, ಸೀಸನ್ಸ್ ಗಳು ಆಲ್ ಮಾಸ್ಟರ್ ಪೀಸ್, ಸರಿಸಾಟಿ ಅನ್ನೋದೇ ಇಲ್ಲ. ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬೈ ಬಾಯ್. ಎಲ್ಲ ಚೀಪ್